ಕೊಡೆ ಗನಗ ಮಣ್ಣು ಮುತ್ತ ಕನಗ ಯಾಕೆ ಬಂದಾಗಿ ತಮ್ಮ ಯಾಕೆ ಬಂದಾಗಿ ತಮ್ಮ ಮಾಯನೇ ಸಂಸಾರ ಅಡ್ಡ ಬರ್ಬೇಡ್ರಿ ಸಮಯ ಇಲ್ಲ ಬುದ್ಧಿವಂತರಲ್ಲಿ ಬುದ್ಧನಂತಿರಬೇಕು ಸಾಧು ಸಜ್ಜನರಲ್ಲಿ ಸೌಮ್ಯವಾಗಿರಬೇಕು ದೀನರ ಜೊತೆಯಲ್ಲಿ ಧರ್ಮರಾಜನಂತೆ ಇರಬೇಕು ಇಂಥ ನೀತಿ ಮಾತುಗಳನ್ನು ಹೇಳುವ ನನ್ನ ಗುರು ಒಂದು ವಾಗಿಲಿನ ಸಿದ್ದಪ್ಪ ಮಾಸ್ಟರ್ನವರ ಗುರುವಿರಬೇಕು ಅಂತ ಗೋವನ್ನು ಮನದಲ್ಲಿ ಸ್ಮರಿಸುತ್ತಾ ಬಂದು ತಮ್ಮನ್ನು ಮಾತನಾಡಿಸುವ ಸುಂದರ ಸಾರಥಿ ನಾನಲ್ಲವೇನೋ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ಸಾರಥಿ ನಾಮಧಾನಂದರೆ ದೇವ ಖಡಿ ಖಡಿ ಕಂಬ ಕಡ ಪಂಚನನ ಹರ್ಪಟಕ್ಕೆ ತೊಡೆಯದ ಚಟಲ್ಲಂಬ ತಿಡಲ ಭೂಮಿಗೆ ತಿಡದ ಗಿಡದೊಳ್ಳ ಕಾದನಂತ ಬಾಣಂಗಳನ್ನ ಬಿಡದೆ ವರುಣನು ಎನ್ನ ಗುರುಳಿತಿಯಂ ಕಂಡು ಮಹಾಮೇರಿನೋಳು ಮಂಜ ಮಂಜಾಗ ಸಾರಥಿ ಕುಬೇರನು ಎನ್ನ ಸೃಷ್ಟಿಯಂ ಕಂಡ ತಕ್ಷಣದ ದಕ್ಷಿಣ ದಿಕ್ಕಿಗೆ ಓಡಿ ಹೋಗಿ ಇಚ್ಛಾನ ಸಾರ ಹುಚ್ಚನಂತೆ ಹಾಡುತ್ತಾ ಖರನ ಬೀಸುವ ಗಾಳಿಯ ಎಮ್ಮಯ ಸಮೀಪದೊಳ್ಳ ತರುತ್ತದೆ ಮರದ ಈ ಲೋಕವನ್ನ ಜನರ ಗಂಟಲೆಯ ಕಂಟಕನಾಗಿ ಪಾಶವನ್ನಿತ್ತವ ತುಂಟ ಯಮನ ಒಂದು ಕುಂಟ ಮೈಸವನ್ನೇರು ಎತ್ತರ ಸಾರಥಿ ಈ ಲೋಕವನ್ನ ಸುತ್ತ ಸೂರ್ಯ ಮಾಡುವ ಪಾವಕನ ಜನರ ಒಟ್ಟಿಯಾಳ ಬಚ್ಚಿಟ್ಟ ಕಂಡ ಎನ್ನ ಪಾದ ದ್ರೋಣಕ್ಕೆ ಅಡ್ಡ ದಿಕ್ಕ ಜಂಗಳಂ ಕೊರಳೆ ಕುಕ್ಕಿಯ ಕಾಳಗಳ ತಗ್ಗೆ ಇದು ಅಲ್ಲದ ಚಪ್ಪನ್ನಾರ ದೇಶದ ರಾಜರಿಂದ ತಪ್ಪದೆ ಕಂಬವನ್ ಕೈಗಂಬವ ತಕ್ಕ ಪರಾಕ್ರಮದ ವಿರಾಟ ಗೋಮತಿ ಎಂಬ ರಾಜಕ್ಕೆ ಜಯ ಮಾತೃಕನಂತ ಮರೆಯುವ ಸಂದ ಸಿಂಹ ಶಕ್ತಿಯುಳ್ಳ ಏಕರಾಜನ ಪುತ್ರ ಯಾವತ್ತ ರಾಜಾದ ರಾಜರ ನಮ್ಮ ರಾಮನಾದ ವಿರಾಟ ರಾಜನಿಗೆ ಕಪ್ಪವಂತಂದ ಒಪ್ಪಿದವರು
ಮಾರ್ಗರ ಕಾಲ್ಬಿಡದ ತೆರ್ರನ ತಿರುಗಿಸಿ ಈ ಸಂಬರಕ್ಕೆ ಹಪ್ಪಳಿಸಿ ಅವರ ತಲೆ ಚಿಪ್ಪಗಳಂ ಗಗನಾಂತರಕ್ಕೆ ಆರಿಸಿ ರಾಜಕಾರ್ಯಗಳಂ ವಿಚಾರಿಸುವ ಭಾವನಾದ ವಿರಾಟ ರಾಜನಿಗೆ ತಕ್ಕ ಮೌತಿಕವಂ ತೆಗೆದುಕೊಂಡ ನಮ್ಮ ಅಕ್ಕಯ್ಯಲಾದ ಸುಧಿಷ್ಠಾ ದೇವಿಗೆ ಧರಿಸಿದ ನಿಮಿತ್ತಾರ್ಥವಾಗಿ ಮರಣವಾಯ್ತು ಖಂಡಿಯ ಸಾರಥಿ ಒಳ್ಳೆಯ ಭೂಪತಿ ಈ ಪೀಠವನ್ನು ಅಲಂಕಾರ ಜಾಗೃತಿ ಒಳ್ಳೆಯ ಭೂಪತಿ ಮುಂದೆ ಸಂಗತಿ ಹೊಳಿಗಯಲ ಈ ಸಾರಥಿ ಭೂಪತಿ ಬಂಗಾರದಿಂದ ನಿರ್ಮಿಸಿದ ಮುತ್ತು ರತ್ನ ಖಚಿತ ಮಾತ ಮಣಿರಥಕ್ಕೆ ಅತ್ಯುತ್ತಮವಾದ ಎಂಗಳ ಬಲೆ ಬಲೆ ಜಗತ್ ಪ್ರಸಿದ್ಧಿಯಾಗುವಂತ ಜಯಭೇರಿಯನ್ನು ಪಠಿಸು ನಮ್ಮ ಹಕ್ಕಯಲಹರ ಮಂದಿರಕ್ಕೆ ಸೂಟದಿಂದ ರಥ ಮಂದಿಡವಂತನಾಗ ಸಾರಥಿ ಹೋಗಲು ಜಾಗೃತಿ ಈ ಪೀಠವನ್ನು ಜಾಗೃತಿ ಹೊಳೆ ಬಳಿರಯನ ಈ ಚಾರವರಿಯ ಹಿದಿಯಾನ ಪರಮಹಂಸರಿಯ ಅದೇ ದೇವ ಇವತ್ತಿನ ದಿವಸ ನಮ್ಮ ಅಕ್ಕಯ್ಯಲಾದ ಸುಧಿಷ್ಠಾ ದೇವಿಗೆ ಸಮಸ್ಥಾನವೇ ಒಂದು ರೀತಿಯಾಗಿ ಕಾಣಬಹುದಲ್ಲ ಹೌದೇ ದೇವ ಸಾರಥಿ ಭೂಪತಿ ಮುತ್ತಿನ ಕೊನಿಗಳಿಂದಲೂ ಇಂದ್ರನೀಲ ಮಣಿಕಟ್ಟಿನಿಂದಲೂ ಬಂಗಾರದ ಕಳಸ ಗೋಪುರದಿಂದಲೂ ರಕ್ತ ಕೆಚ್ಚಿದ ಜಂಟೆಗಳಿಂದಲೂ ಎಷ್ಟು ಸಂಭ್ರಮವಾಗಿ ಶೋಭಿಸುವುದಲ್ಲ ಬಲೆ ಬಲೆ ಇದು ಹಾಗೆ ನಡೆ. ದೇವ ಎಲ ಈ ಚಾರನೆ ದೇವ ವೀರಾದಿ ವೀರ ಕೀಚಕ ಮಹಾರಾಜನ ಬಂದ ಮಹತ್ತಾರ ಮುಂಭಾಗದೋಳ ನಿಂತಿರುವನೆಂದು ನಮ್ಮ ಅಕ್ಕಯ್ಯಲಾದ ಸುಧಿಷ್ಠಾ ದೇವಿಗೆ ತಿಳಿಸವಂತನಾದ ಸಾರಥಿ ನಮ್ಮ ಇಷ್ಟಂತ ಭೂಪತಿ ಈ ಪೀಠವನ್ನು ಅಲಂಕಾರ ಜಾಗೃತಿ
ತಮ್ಮನೇ ಅಕ್ಕಯ್ಯ ಸಂತೋಷದಿಂದ ಹೇಳ ಹಾಕ್ರದೆ ಆಲೋಚನೆ ಕ್ರಮ ನಮ್ಮ ಪ್ರಜೆ ಪರಿವಾರವೆಲ್ಲವೂ ಕ್ಷೇಮವಾಗಿ ಇರುವುದು. ನಿನ್ನ ಪ್ರಜೆ ಪರಿವಾರವೆಲ್ಲವೂ ನೀನು ನಿನ್ನ 100 ಮಂದಿ ತಮ್ಮಂದಿರು ಕ್ಷೇಮವಾಗಿ ಇರುವರೇನು ಅನುಜಾಗ್ರಣಿ ನೀನೇ ಧೀಮಣಿ. ಅಕ್ಕಯ್ಯ ನಾನು ನನ್ನ ತಮ್ಮಂದರು ನಮ್ಮ ಪ್ರಜಾ ಪರಿವಾರವೆಲ್ಲ ನಿನ್ನ ಪಾದ ಹಂತ ಕರಣದಿಂದ ಕ್ಷೇಮದಿಂದಿರುವೆವು. ನಿಮ್ಮ ಪುತ್ರನಾದ ಒಬ್ಬರನು ನಿಮ್ಮ ಪುತ್ರಿಯಳಾದ ಒಬ್ಬರೆಯೋ ನಮ್ಮ ಭಾವನಾದ ವಿರಾಟ ಭೂಪತಿಯೋ ಮತ್ತು ನಿಮ್ಮ ಪ್ರಜಾ ಪರಿವಾರವೆಲ್ಲ ಕ್ಷೇಮವೇ ತಮ್ಮನೇ ಎಲ್ಲವೂ ಕ್ಷೇಮವಾಗಿ ಇರುವುದು. ಆದರೆ ಒಂದು ಹೊಸ ವರ್ತಮಾನ ಕೇಳಿ ಬಂದಿರುವುದು. ಅದೇನು ಹಾಕ್ರಜೆ? ಅದೇನೆಂದರೆ ಅದೇನಕ್ಕಯ್ಯ? ಮಾತಾಡ
ಇರುವುದು. ಹ, ಆದರೆ ಆದರೆ ತಮ್ಮನೇ ಅಕ್ಕಯ್ಯ ದುಷ್ಟನಾದ ಆ ಕೌರವನು ನಿನ್ನನ್ನು ಕಂಡರೆ ಸೇರನು, ಕಪ್ಪವನ್ನು ಕೊಡುವುದಿಲ್ಲವೆಂದು ಕೆಟ್ಟ ಮಾತುಗಳನ್ನು ಆಡುತ್ತವರು. ಹ, ನಿನ್ನನ್ನು ಏನು ಮಾಡುವನೇನು ಭಯವಾಗುತ್ತಿರುವುದು ಅನುಜಾಗ್ರಣೆ ಧೀಮಣಿ. ಆಗುವ ಅಕ್ಕಯ್ಯ ತಮ್ಮಯ್ಯ ನಿನ್ನಗೆ ಹುಚ್ಚ ಹಿಡಿದಿರುವುದೇನು? ಏಕೆ? ಆ ಬಂಡ ಕೌರವನೆಂಬ ಹತಮನೆಯನ್ನಂ ಕಂಡರ ಚೈರಿಸಬದಲ್ಲ ಬಂದರ ಆ ಕೌರವನ ಹೇಗೆ ವಿನಾದ ಬಾಳಾಣೆ ಈ ಅನ್ನ ಕಂಡರ ಎನ್ನ ಮೇಲೆ ಕಪ್ಪು ಕಾಣಿಕೆಯಂ ಎನ್ನೋಳ ಕೋಪವಂ ಫಲನೆ ವಿರಾಟ ರಾಯನೋಳ ಹಗಿಯಂ ತಟ್ಟಾನೆ ಎನ್ನಗೆ ಸರಿಗಟ್ಟಾನೆ ಪರರಾಜರ ಎಮ್ಮಕ ಪಟ್ಟಾನೆ ಎನ್ನ ಮೇಲೆ ನಿನ್ನ ಪಾದ ಅಂತ ಕರ್ಣ ಹೊಂದಿದ್ದರೆ ಅವನ 18 ಅಕ್ಷೋಜಣಯಂ ಜೈನಮಂ ದೊಳ್ಳೆಯಂ ಮಾಡಿ ಕಾಲಾಂತಕನ ತಂಗಿಯಾದ ಮತ್ತು ದೇವತೆಗೆ ಬಾಯಿಗೆ ತುತ್ತ ಮಾಡಿ ಬಡಬಡಿಸದಿದ್ದರೆ ಬಾಪರ ಈತ ಗಾತ್ರಣ ಎಂಬ ಹೆಸರು ಯಾತಕ್ಕೆ? ತಮ್ಮರೇ ತಮ್ಮ ಅದಮರ ಭಯವ ಕೆಂಚಕ್ಕಾದರೂ ನನಗೆ ಇಲ್ಲ. ನೀನು ಮನದಾಳ ಮರಗಬದಾತಕ್ಕ ಏರಿ ಎನ್ನ ದೇಹ ಬಾಳ ಆಯಾಸಗೊಂಡಿರಬಹುದಾದ ಕಾರಣ ಸ್ವಲ್ಪ ಜಲವನ್ನು ಧರಿಸಿಕೊಡೆ ಆಕ್ರಜೆ. ಅನುಜನೇ ಅಕ್ಕಯ್ಯ ನಿನ್ನ ದೇಹವು ದಾಹಗೊಂಡಿರುವುದೇ? ಹೌದು ಆಕ್ರಜೆ, ಸ್ವಲ್ಪ ಜಲವನ್ನು ತರಿಸಿಕೊಡಬೇಕೆ? ಹೌದು ಅಕ್ಕಯ್ಯ. ಆ ಪೀಠವನ್ನು ಅಲಂಕರಿಸು, ಜಲವನ್ನು ತರಿಸಿಕೊಡುವೆನು. ಆಗಲ್ಲ ಆಗ್ಲಾಕಜೆ. ಅಮ್ಮ ಶೈಲೇಂದ್ರಿ, ತಮ್ಮನು ದಾಹಗೊಂಡ ವಸ್ತ್ರವನ್ನು ಸುವರ್ಣ ಪಾತ್ರೆಯಲ್ಲಿ ಜಲವನ್ನು ತೆಗೆದುಕೊಂಡು ಬಾರೆ ಅಮ್ಮಯ್ಯ. ಆಕ್ರಜೆ ನಮ್ಮ ಹಕ್ಕೆಯಳ ಸಭಾಭವನದಿಂದ ಎನ್ನಗೆ ಜಲವನ್ನು ತಂದುಕೊಟ್ಟು ಈ ನಮ್ಮಕ್ಕ ಈ ಸ್ತ್ರೀಗಳನ್ನು ನೋಡಿದ ಕ್ಷಣವೇ ನನಗೆ ಜಲದ ದಾಹವೇ ತೀರಿತು. ಇವಳ ಮೇಲೆ ಕಾಮಾತೀವ್ರವನ್ನು ಉದ್ಭವಿಸಿತು. ಜಲಾಸಾರತೆ ಹೋಗುದಿ ಇವಳನ್ನು ಕಂಡ ಕಣ್ಣ ಮುಚ್ಚುವಂತಾಯಿತು. ಜಲಾಸಾರತೆ ಹೋಗುದಿ ಏನು ಇವಳ ಮೂಗಿನ ಮೇಲೆ ಇರುವ ಗಾವಿನ ಕತ್ತು ಈಗಾಗಿರುವುದು ನೋಡು. 4:40 ಇವಳನ್ನು ಮುಗಿಯಬೇಕು ಹೇಗಾದರೆ ಮಾಡಿ ಇವತ್ತು. ಜಲಾಸಾರತೆ ಹೋಗುದಿ ಇವಳ ಮೈಯಾದ ಪಟಪಟಿವಿಯನ್ನು ಕನಗರದ ಇವಳ ನುಡಿಗಳೇ ಬಲೆ ಎಪ್ಪು, ಇವಳ ತುಟಿಗಳೇ ಬಲೆ ಕೆಂಪು. ಬಲೆ ಬಲೆ ಜಲಾಸಾರತೆ ಜಲಾಸಾರತೆ ಹೋಗುದಿ ಏನು ಇವಳ ರೂಪವಯ್ಯಾರದ ರೂಪರೇಖ ಲಾವಣ್ಯ ಚಿತ್ತ ಜಾತನ ವರಣದಂತೆ ಜಗಿಸುವ ಮಿಂಚಿನಂತೆ ನಕ್ಷತ್ರ ಮಂಡಲದೋಳು ದ್ರೋಣ ನಕ್ಷತ್ರವು ಪ್ರಕಾಶಿಸುವಂತೆ. ಜಲಾಸಾರತೆ ಹೋಗುದಿ ಏನು ಇವಳ ಮೈಕಟ್ಟು ಮೈ ಬಣ್ಣ ನಡುಸಣ್ಣ ನಾಗರ ಬಣ್ಣ ಪುಟಿ ನೋಟ ಹೌದಮ್ಮ ಹೋಗುದಿ ಈ ಮೋಹನಾಂಗಿಯ ಕರದಾಳ ಮಿಂಚುವ ಬಳೆಗಳನ್ನು ನೋಡಿ ಕಾಮನ ಬೆಲ್ಲನ ಕಣ್ಣಿಗೆ ಕತ್ತಲಾದರೂ ಆಗಬಹುದು. ಇವಳ ಅಂದ ಚಂದಮಂ ಕಂಡು ಚಂದ್ರನಿಗೆ ಹೃದಯದೊಳಗೆ ರಕ್ತ ಸೋಲಲಾರದ ಹೌದಮ್ಮ ಹೋಗುದಿ ಇವಳ ಮೃದುವಾದ ಪಾದದಿಂದ ಭೂಮಿಯ ಮೇಲೆ ಇಡುವ ಹೆಜ್ಜೆಯಂ ಕಂಡ ಭೂತಾಯಿಯು ತನ್ನ ರೂಪವನ್ನು ತಾನೇ ಪರೀಕ್ಷಿಸಿಕೊಂಡರು. ಹೋಗುದಿ ಇವಳ ಜಡೆ ಒಳಗಿನ ಮಲ್ಲಿಗೆ ಎಂಬಾಡವದಂ ಕಂಡ ವರಣನ ಸರ್ವಣ ಈ ಧರಣಿಗೆ ಮಣಕುವುದರೆ ಹೌದಮ್ಮ ಏನು ಇವಳ ಜಡೆಗೆ ಮಲ್ಲಿಗೆಯನ್ನ ಮುಟುತ್ತಾಳೋ, ಕಣ್ಣಿಗೆ ಕಾಟಿಗೆಯನ್ನ ಹಚ್ಚಾಳೋ, ಸೈಡಿ ಸರಗನ್ನ ಬಿಟ್ಟಾಳೋ, ಈ ಅದ ಉದ್ದಾರಿಸಿ ನಿಂತಾಳು.
ಮಾಡುವುದಕ್ಕೆ ಎಷ್ಟು ದಿವಸದಿಂದ ಕಷ್ಟಪಟ್ಟಿರಬಹುದಾಯರು. ಸಿತ್ತಾರದಿಂದ ಕೆತ್ತಿದ ಬಾಲಕಿಯಂತೆ, ಮಣ್ಣಿನಿಂದ ಮಾಡಿದ ಬಂಗಾರದ ಗೊಂಬೆಯಂತೆ ಇವಳನ್ನು ನೋಡಿದ ಕ್ಷಣವೇ ನನಗೆ ಕೈ ಎದೆ ಮೇಲಿರುವ ಮಗಳೇ. ಎನ್ನ ಭಿನ್ನಭವ ಚೆನ್ನಾಗಿ ಲಾಲಿಸು, ಏನು ಹೇಳುತ್ತಾ ನನ್ನ ಸಿಟ್ಟಾಗಬೇಡ. ನಿನ್ನ ಅಂತಃಕರಣದಿಂದ ಎನ್ನ ವಚನವನ್ನಾಲಿಸಿ ಮಹಾ ಸೌಖ್ಯ ಹೊಂದಿದ್ದೇನೆ. ಅನುಜನೇ, ನಿನ್ನ ಮೇಲದ ಬಾಲ ಮಣಿಯರಾಳ ಒಪ್ಪುವ ಲಲನಾದಿರೋ ರತ್ನಮಂ ಎತ್ತಲಿಂದ ಸಂಪಾದಿದೆ. ಬಹಳ ದೂರದಿಂದ ಈ ಶ್ರೀಯಳದ ಬಳಿ ಬಳಿರೆಯಲೈ ಸಾರಥಿ ಈ ವದನೀಯ ಸಭಾ ಮೋಹನಾಂಗಿಯರೆಂಬ ಸೀರ ಸಮುದ್ರಕ್ಕೆ ಶರತ್ಕಾಲ ಪೌರ್ಣಮಿ ಚಂದ್ರನ ಉದಯವಾದಂತೆ ಈಕೆಯ ಕಾಂತಿಯ ರೂಪ ತಿಲಕ ಜಾಲಿಯ ಕಟಾಣಿದ ಕಟ್ಟಿದ ಮುತ್ತಿನಂತೆ ಮ್ಯಾನೇಜರ್ ಮಾಲಿಂಗ ಆಕೃತಿ ಮ್ಯಾನೇಜರ್ ನೆಟ್ಟಾದ ಕರದೋಳ ಬಿಡದ ಕಗ್ಗದ ಲಕ್ಷ್ಮಿಯಂತೆ, ನಕ್ಷತ್ರದೋಳ ರೋಹಿಣಿಯಂತೆ, ಅಪ್ಪರ ಸ್ತ್ರೀಯರಾಳ ಚಮೆಯಂತೆ, ಕಾಂತಿಯೋಳ ಬಂಗಾರದ ಮಿಂಚಿನಂತೆ, ಪುಟ ಹಾಕಿದ ಬಂಗಾರದ ಗೊತ್ತೆಯಂತೆ. ಅನುಜನೇ, ಮಾರನ ಮುಂಗೈಯರ ಗಿಣಿಯಂತೆ ಪ್ರಜ್ವಲಿಸುವ ಈ ಸುಂದರ ಸ್ತ್ರೀಯಳದಾನ ಕಯ್ಯ ಅಮ್ಮಯ್ಯ, ಎನ್ನ ಮನಾನಂದ ಹರಿಜಾಂಕುರ ಭಾವನಲ್ಲಿ ನಾಚಿತು, ಜೀವನವೆಂಬ ತರಂಗಿಣಿಯು ನಾಚಿತು. ರೆಮೆ ಕಿರಿಯ ಚಿತ್ರಲೇಖದ ನಾಯಕರ ಮಹಾರೂಪವತಿಯರೆಂದು ಹೇಳುತ್ತಾರಲ್ಲ ಆಕೃತಿ. ಅನುಜನೇ, ಎಲ್ಲ ದೇಹ ನಾಂಗಿಯರ ರೂಪಮೊಂದುಗೂಡಿಸಿ ಬಹುಬುದ್ಧಿಯಿಂದ ಲೋಕೇಶ್ವರನ ಈ ಸ್ತ್ರೀಗಳನ್ನು ಮಾಡಿರುವನು. ಅಕ್ಕಯ್ಯ, ತಮ್ಮಯ್ಯ, ಮನ್ಮಥನೆಂಬ ಮನಗಾವಿನಿಂದ ಯುದ್ಧ ಮಾಡಬೇಕೆಂದ ಮೋಹನದ ತಳುವೆಗೊಳವಿನೋಳ ತೊಳಗಿಟ್ಟ ಹಲಯನೆಯಂತ ಕಂಬವಳ ಹಕ್ಕ ಇವಳ ರೂಪಕ್ಕೆ ಜಗತ್ತಿನಲ್ಲಿ ತಮ್ಮನೇ, ಏನು ಆಕೃತಿ ಮ್ಯಾನೇಜರ್ ಮಾಲಿಂಗ ಕಯ್ಯ ಇವಳು ಯಾರೆಂದು ಕೇಳಿದೆಯಾ? ಹೌದು ಆಕೃತಿ ಯಾರೆಂದು ಕೇಳಬೇಕೆ? ಹೇಳಬೇಕು ಆಕೃತಿ ಕೇಳುವೆಯಾ? ಹೇಳದನ ಆಕೃತಿ ತಮ್ಮನೇ, ಅಕ್ಕಯ್ಯ ಹೇಳುವೆನು ಕೇಳು. ಚೆನ್ನಾಗಿ ಹೇಳು ಆಕೃತಿ. ಚಕೇಂದ್ರ ರಾಜಚಂದ್ರ ಅವರ ವಿಷಯವರು ಇವಳ ವಿಷಯವನ್ನು ಚಕೇಂದ್ರ ರಾಜಚಂದ್ರ ಅವರ ವಿಷಯವನ್ನು ಆ ಚಂದ್ರದಿಂದಲೇ ಕೇಳಲೇನ ಹೇಳಲೇನ ಕೇಳಲೇ. ತಮ್ಮನೇ, ಇವಳು ಯಾರೆಂದು ಕೇಳಿಯಲ್ಲ? ಹೌದು ಆಕೃತಿ. ನಾನು ಹೇಳಿದ ಮೇಲೆ ನೀನು ಕೇಳಬೇಕು. ನೀನು ಹೇಳುದರ ನಾನು ಕೇಳದನ ಆಕೃತಿ. ಕೇಳಿ ಸಂತೋಷ ಪಡುವೆಯಾ? ಹೌದು ಆಕೃತಿ. ಕೇಳಬೇಕೆಂಬ ಆತುರವೇ? ಹೌದು ಆಕೃತಿ. ತಮ್ಮನೇ, ಅಕ್ಕಯ್ಯ ನಮ್ಮ ಮನೆಯ ದಾಸರ ವಿಷಯ ತಿಳಿಸಲು ಬಂದಿರುವವರು ನಮ್ಮ ಮನೆಯ ದಾಸರ ವಿಷಯ ತಿಳಿಸಲು ಬಂದಿರುವವರು ಅವರ ಗೋಳಿಯು ಏತಕ್ಕೆ ನಿನಗೆ, ಅವರ ಗೋಳಿಯು ಏತಕ್ಕೆ ನಿನಗೆ, ಕೇಳ ತಮ್ಮ
ಬಂದು ಕ್ಷೇಮ ಲಾಭ ವಿಚಾರ ಮಾಡುವ ಪದ್ಧತಿ ನನ್ನಲ್ಲಿರುವುದು. ಅದರಂತೆ ಈ ಸ್ತ್ರೀಯಳ ಬಂದಿರುವಳು ನಮ್ಮ ಮನೆಯಲ್ಲಿರುವಳು. ಇವಳ ಗೋಷ್ಠಿ ನಿನಗೆ ಕಟ್ಟಬೇಕು ಅನುಜಾಗ್ರಹಿ ಧೀಮಣಿ. ಅಕ್ಕಯ್ಯ ಅಮ್ಮಯ್ಯ, ಎಲ್ಲ ಭಿನ್ನದವ ಚೆನ್ನಾಗಿ ಲಾಲಿಸು. ಏನು ಕೇಳುತ್ತಾನಂದು ಸಿಟ್ಟಾಗಬೇಡ. ನಾನು ಏಕೆ ಸಿಟ್ಟಾಗಲೇ? ನಿನ್ನ ಹಂತಕರಣದಿಂದ ಎನ್ನ ವಚನವನ್ನು ಆಲಿಸು. ಮಹಾ ಸೌಖ್ಯ ಹೊಂದಿದ್ದೇನೆ. ಅಗ್ರಜೆ, ಅನುಜನೇ, ನಿನ್ನ ಮೇಲದ ದೇವೇಂದ್ರನ ಸಭಾ ನಾಯಕರೆಯಾದ ಹತ್ತರ ಸ್ತ್ರೀಯರೋಣ ರತ್ನ ಕಾಂತಿಯಂತೆ ಬರುವ ಓರ್ವಸಿ ರಮ್ಮಾದಿಗಳೇ ಮಹಾ ಭವತಿಯರೆಂದು ಹೇಳುತ್ತಾರೆ. ಇಲ್ಲ ಒಂದವರು ಯಾರು? ಅಗ್ರಜೆ, ಅನುಜನೇ, ಓರ್ವಸಿ ಎಂದರೆ ಸೂಜಿ ರೂಪದವಳು. ಅವಳೇನು ನೆಟ್ಟಗಿದ್ದ? ಅಗ್ರಜೆ, ಅನುಜನೇ, ರೆಂಬೆ ಎಂದರೆ ಬಾಲ ಗಿಡದ ಬಾಳ ಯಾತುರಕ್ಕೆ ತರ ರೂಪ ಅತಿಶ್ರೇಷ್ಠ ಪಾರ್ವತಿ ಎಂದು ಹೇಳುತ್ತಾರೆ. ಅಗ್ರಜೆ, ಅನುಜನೇ, ಕಲ್ಲಿನಲ್ಲಿ ಹುಟ್ಟಿದವಳ ಗುಣ ಅಷ್ಟರೊಳಗಿರುವುದು. ಅಗ್ರಜೆ, ಅನುಜನೇ, ಏನು ರೂಪವೋ ಈಕೆಯ ಮುಂಗುರುಗಳ ಕಾಣುತ್ತ ಗಿಳಿಗಳ ಜಲಚರಂಗಳಲ್ಲಿ ಹಡಿಗೆ ಕಡಿಗೆ ಬರಲಾರದೆ ಜಂಟಾರವು ಬೆಸಗಿದವು. ಅನುಜನೇ, ಅಮ್ಮಯ್ಯ, ಈ ಜಲ ಜಾಸ್ತಿಗೆ ಲಯನ ಬೆಳಕಂ ಕಾಣುತ್ತ ಎಳೆ ಮೀನಗಳ ಮೇಲಕ್ಕೆ ಎದ್ದ ಅನುಜನೇ, ಈಕೆಯ ಮುಖ ಮಂಡಲಮಂ ಕಂಡ ಕಾವೇರಿಯನ್ನು ಚುನಾಚಿ ಬಾಯಿ ಬಿಚ್ಚಿತು. ಈ ವನತಿಯ ನಾಶ ಸುಟಮಂ ಕಂಡ ಸಂಪಿಗೆಯ ಕುಸುಮಗಳ ಗಗನ ಸೇರಿದವು. ಹಾಗಾಗಿ ಥಳೆ ತ್ರಿವೇಳೆಯ ರೇಖೆಯಿಂದ ಅಲಂಕೃತ ಮಾತ ಸುಗ್ರೀವನಂ ನೋಡಿ ಶಂಕವನಾಚಿಕೊಳ್ಳಾಯಿತು. ಅನುಜನೇ, ಈಕೆಯ ಬಂಗಾರದ ಕಳಸಂಗಳಂತೆ ವಿಲಾಸ ಮೋಹದ ಎಂಗಳಂ ನರಿತಿಗೆ ಕಮಲವ ಬಾಯಿ ಬಿಚ್ಚಿತು. ಈಕೆಯ ಮತೋನ್ಮತ್ತ ಗಜವ ಕುಂಭಸ್ಥಳಕ್ಕೆ ಮಣ್ಣಾಕಿಕೊಂಡಿತು. ಈ ವನಿತಾಮಣಿಗೆ ಮತ್ತಕ್ಕೆ ಪಂಚಾನನ ಗವಿಯೋಳ ಹಡಗಿತು. ಈಕೆಯ ಬಾಹು ಮೂಲಮಂ ಕಂಡ ಗಜಪ ಸೊಂಡಲೆಯ ಬಾಯಿಯೋಳ ಇಟ್ಟಿತು. ಈ ಕಾಂತಿಯ ತರ ತಳಮಂ ಕಂಡ ಮರದ ತಳೆದು ಬಿಸಿಲಿನಿಂದ ಪಡೆದಂತಾಯಿತು. ಹಾಗಾಗಿ ಈ ವನತೆಯ ಸಾಲ ಮುಡಿಗೆಗೆ ನವಿಲ ಕುಣಿದು ಕುಣಿದು ಕಣ್ಣೀರು ಹಾಕಿತು. ಈ ಚಂಚಲಾಕ್ಷಿಗೆ ಜಡಗಟ್ಟಿದ್ದನ್ನ ಕಂಡು ಶ್ರೀಕೃಷ್ಣನ ಸರ್ಪವ ಹುತ್ತಿನವಳ ಸರಸಿತು. ಹಾಗಾಗಿ ಈ ರೆಂಬೆಯ ಮೈಬಣ್ಣಕ್ಕೆ ನಿಂಬೆ ಹಣ್ಣು ಹುಳಿಯಾಯಿತು. ಈ ಗಜಗಾಮಿನಿಯರ ಪಾದದಲ್ಲಿಟ್ಟ ದಿವ್ಯಾಭರಣ ಕಲ್ಲೊಂದು ತಾಳಗತ್ತಿಗೆ ನಡೆಯುವುದಂ ಕಂಡ ಹಂಸವು ನಡೆಯಲಲ್ಲದೆ ಗಗನ ಸೇರಿತು. ಹಾಗಾಗಿ ಈ ಸುಂದರ ಮಣಿಯದಾನ ಜಾಗೃತಿಯಿಂದ ಬೇಳೆಯನ್ನ ಮನಸ್ಸು ಸಂತೋಷಪಡಿಸಿ ಅಕ್ಕಯ್ಯ ಜನನೇ, ಹಾಗಾಗಿ ನಿಮ್ಮ ತಮ್ಮನ ವರ್ಣನೆ ನಾನು ಕೇಳಲಾರೆ, ನೋಡಲಾರೆ. ಒಳಗಡೆ ಕೆಲಸ ಇರುವುದು, ನಾನು ಹೋಗಿ ಬರುವೆನು. ಅವನು ಎಲ್ಲೆಲ್ಲೋ ಬಹಳ ಕಲ್ತಿರುವನು, ನೀನೇನೆ ಬೇಜಾರ ಮಾಡಿಕೊಳ್ಳಬೇಡ. ಆಗಲಿ ಜನನಿ. ತಮ್ಮನೇ, ನಿನ್ನ ಹೊಗಳಿಕೆಯ ಮಾತುಗಳನ್ನು ಕೇಳಲಾರದೆ ಅವಳು ಹೊರಟು ಹೋದಳು. ಎಲ್ಲ ಅಗ್ರಜೆ ನನ್ನನ್ನು ಕಂಡ ನಾಚಿಕೊಂಡು ಇರುವಳು. ನಾಚಿಕೊಂಡು ಹೋಗಿರುವಳೆ. ಅಗ್ರಜೆ ನಿನಗೆ ಹಾಗೆ ಅನಿಸಿರುವಳೆ? ಅಕ್ಕಯ್ಯ, ಇಲ್ಲ ತಮ್ಮಯ್ಯ, ಏ ಅಗ್ರಜೆ ನೀನು ಬೇರೆ ತಿಳಿದುಕೊಂಡ್ರಿ. ಅದೇನು ಅಗ್ರಜೆ? ತಮ್ಮನೇ, ಅಕ್ಕಯ್ಯ ಸಲಾಸ್ ಗಡಗದಲ್ಲಿ ಬಜ್ಜಣ್ಣ ಇವರು ಮ್ಯಾನೇಜರ್ ಆಗಿರ್ತಕ್ಕಂಥ ನಾವು ಮಾಲಿಂಗಪ್ಪನವರಿಗೆ 500 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಅವರು ವೇದಿಕೆ ಬಂದು ತೆಗೆದುಕೊಳ್ಳಬೇಕಾಗಿ ವಿನಂತೆ. ಮ್ಯಾನೇಜರ್ ಮಾಲಿಂಗ
ಮ್ಯಾನೇಜರ್ ಮಾಲಿಕ ಪಾಂಡವರು ಅರ್ಜೆಂಟ್ ಆಗಿ ವೇದಿಕೆ ಮೇಲೆ ಬರ್ಬೇಕು. ತಮ್ಮರೇ, ಅಗ್ರಜ ಪರಸತಿಯರನ್ನ ಕಂಡು ಹೊಗಳಿ ಹೊರಡೆ ಮಾಡುವುದು ನಿನಗೆ ನ್ಯಾಯವಲ್ಲ. ಯಾತಕ್ಕೆ ನ್ಯಾಯವಲ್ಲ ಅಗ್ರಜ? ಅವಳು ಪರಸತಿಯಳು. ಪರಸ್ತ್ರೀಯರನ್ನು ಇಷ್ಟಪಟ್ಟರೆ ತಪ್ಪೇನಿರುವುದು ಅಗ್ರಜ? ತಮ್ಮನೇ, ಅಕ್ಕಯ್ಯ ಹಾಗೆಯೇ ಪತಿಗಳಿರುವರು. ಪತಿಗಳೆಂದರೆ ನಿನ್ನ ಮನೆಯಲ್ಲಿ ಯಾತಕ್ಕಿರವಳ ಅಗ್ರಜ? ತಮ್ಮನೇ, ಅಕ್ಕಯ್ಯ ಪರರ ಸತಿಯರನ್ನ ಕಂಡು ಹೊಗಳಿ ಹೊರಡೆ ಮಾಡುವರೇನ? ಪರರ ಸತಿಯರನ್ನ ಕಂಡು ಹೊಗಳಿ ಹೊರಡೆ ಮಾಡುವರೇನು? ಚಂದವಲ್ಲ ನಿನ್ನಗೇನು, ಚಂದವಲ್ಲ ನಿನ್ನಗೇನು, ಬೆಳೆದದೇನೋ ತಮ್ಮನೇ, ಅಗ್ರಜ ನೀನಿಲ್ಲಿಗೆ ಬಂದ ಕಾರಣವೇನು? ನೀನು ಮಾತನಾಡುವ ರೀತಿ ಏನು? ಅಕ್ಕಯ್ಯ ತಮ್ಮಯ್ಯ, ನಿನ್ನ ದರಸಿನ ಆಶೀರ್ವಾದವನ್ನು ಪಡೆಯಲಿಕ್ಕೆ ಬಂದಿರವನು ಅಷ್ಟರೊಳಗ ಆ ಸ್ತ್ರೀಯಳನ್ನ ಕಣ್ಣಿಗೆ ಬಿದ್ದಿರವನು ಆ ಸ್ತ್ರೀಯಳ ಮೇಲೆ ಮನಸ್ಸಾಗಿರುವುದಕ್ಕಯ್ಯ. ತಮ್ಮನೇ, ಅಗ್ರಜ ನಿನಗೆ ಮನಸ್ಸಾಗಿರಬಹುದು. ಹೌದು ಅಗ್ರಜ ಅವಳು ಪರಸತಿಯಳು. ಪರಸತಿಯಳನ್ನ ಕಂಡು ಹೊರಡೆ ಹೊರಡೆ ಮಾಡುವುದು ನಿನಗೆ ನ್ಯಾಯವಲ್ಲ. ಯಾತಕ್ಕೆ ನ್ಯಾಯವಲ್ಲ ಅಗ್ರಜ? ಆ ಸ್ತ್ರೀಯಳ ಆಸೆಯನ್ನು ಬಿಟ್ಟು ಸುಮ್ಮನೆ ಹೊರಟು ಹೋಗು ತಮ್ಮ. ನಿನಗೆ ತಿಳಿಯದ ಆ ಸ್ತ್ರೀಯಳ ಮರ್ಮ. ಅಕ್ಕಯ್ಯ ಮ್ಯಾನೇಜರ್ ಎಲ್ಲಿದ್ರೆ ಬರ್ಬೇಕು ವೇದಿಕೆಗೆ? ಗುರುವು ಕೇಳಿದ ಕ್ಷಣವೇ ಏಕಲವಿಯನ್ನು ತನ್ನ ಹೆಬ್ಬಳ್ಳವನ್ನು ಕತ್ತರಿಸಿಕೊಟ್ಟ. ಪಾದವಳಿಗಾಗಿ ಶಿವ ಚಕ್ರವರ್ತಿಯನ್ನ ತನ್ನ ತೊಡೆಯನ್ನ ಕೊಯ್ದುಕೊಟ್ಟ. ಲೋಕ ಪಾಲಕನಾದ ಪರಮಾತ್ಮನ ರಾವಣನ ಕೇಳಿದ ಕ್ಷಣವೇ ಆತ್ಮಲಿಂಗವನ್ನೇ ಕೊಟ್ಟ. ಹಾ, ಅಲ್ಲದೆ ನಿನ್ನ ಒಡ ಹುಟ್ಟಿದ ತಮ್ಮನ ಇಷ್ಟಪಟ್ಟು ಕೇಳಿದರೆ ಆ ಸುಂದರ ಸ್ತ್ರೀಯಳನ್ನ ನೀನು ವಶ ಮಾಡಿ ಕೊಡಬದಲ್ಲವನ್ನು ಹೇಳ್ತೀಯಲಾಗ್ತದೆ. ಕೊಡುವುದಿಲ್ಲ. ಹೌದು ಆಗ್ತದೆ, ಹೌದೇನು ಆಗ್ತದೆ? ತಮ್ಮನೇ, ಯಾತಕ್ಕೆ ಕೊಡಬದಲಾಗ್ತದೆ? ವಶ ಮಾಡಿ ಕೊಡುವುದಿಲ್ಲ. ಯಾತಕ್ಕೆ ನಿನ್ನ ಪಾದವನ್ನು ಬಿಡಬದಲಾಗ್ತದೆ? ತಮ್ಮನೇ, ಅಕ್ಕಯ್ಯ ಪಾದವನ್ನು ಬಿಡುವುದಿಲ್ಲ. ಹೌದು ಆಗ್ತದೆ, ವಶ ಮಾಡಿ ಕೊಡಬೇಕು. ಹೌದು ಆಗ್ತದೆ, ಇಷ್ಟವಾಗಿರವಳೆ, ಹೌದು ಆಗ್ತದೆ, ನಿನಗೆ ಮನಸ್ಸಾಗಿರಬಹುದು. ಹೌದು ಅಕ್ಕಯ್ಯ. ಆದ್ರೆ ಅವಳಿಗೆ ನಿನ್ನ ಮೇಲೆ ಮನಸ್ಸಾಗಬೇಕಲ್ಲ. ನೀನು ಹೇಳಬೇಕಾಗ್ತದೆ. ಏನೆಂದು? ನನ್ನ ತಮ್ಮನ ಇಷ್ಟಪಟ್ಟಿರಬೇನೆಂದು ನನ್ನ ತಮ್ಮನೆಡೆಗೆ ಬೆಳಗ್ಗೆ ಹೋಗಿ ಲಗ್ನವನ್ನು ಮಾಡಿಕೊಂಡು ನೀನು ಯಾತಕ್ಕೆ ಹೇಳಬಾರದಾಗ್ತದೆ? ತಮ್ಮನೇ, ಅಕ್ಕಯ್ಯ ದಾಸಿಯ ಮುಂದೆ ನಾನು ಇಂಥ ಮಾತನ್ನಾಡಬಹುದೇ? ಆಗ್ತದೆ. ಅವಳು ದಾಸಿಯಾಗಿ ಬಂದಿರಬಹುದು. ನಿನ್ನ ಮನೆಯಲ್ಲಿ ದಾಸಿ ಕೆಲಸಕ್ಕಾಗಿ ಬಂದಿರುವ ಹೆಣ್ಣು ಅವಳ ರೂಪ ಮರದ ಮೇಲಿದ್ದ ಮಾಗಿದ ಮಾವಿನ ಹಣ್ಣು. ಅದಕ್ಕಾಗಿ ನಿನ್ನ ಒಡ ಹುಟ್ಟಿದ ತಮ್ಮನ ಇಟ್ಟಿರುವನ ಆ ಸುಂದರ ಸ್ತ್ರೀಯಳ ಮೇಲೆ ಕಣ್ಣು. ಹೇಗಾದರೆ ಮಾಡಿ ಆ ಸ್ತ್ರೀಯಳನ್ನು ನನ್ನಲ್ಲಿಗೆ ಕಳಿಸಿ ಸಾರ್ಥಕವನ್ನ ಮಾಡಿ ಎಂದ ಜನ್ಮವನ್ನು ಒತ್ತನೆ ಮಾತೆ ತಡ ಮಾಡಿದ ಕಳಿಸಿ ಕೊಡತಿ ಜಾಗ್ರತೆ. ತಮ್ಮನೇ, ಅಕ್ಕಯ್ಯ ನಿನ್ನ ಹೊಗಳಿಕೆ ಮಾತ್ರ ನಾನು ಕೇಳಲಾರೆನು. ನಿನ್ನ ಆ ಸ್ತ್ರೀಯಳನ್ನು ವಶ ಮಾಡಿಕೊಡ ಆಗ್ರತೆ. ನಿನ್ನ ಕಣ್ಣಿಗೆ ಆ ಸುಂದರಿಯು ಅಷ್ಟು ಸುಂದರವಾಗಿ ಕಂಡವಳು. ಸುಂದರ ಸ್ತ್ರೀಯಳ ಕಂಡದಕ್ಕಾಗಲ ಸ್ತ್ರೀಯಳ ಮೇಲೆ ಮನಸ್ಸಾಗಿರಬಹುದಾಗ್ತದೆ. ಬೇಡ ತಮ್ಮ, ಏತಕ್ಕೆ ಬೇಡ ಅಕ್ಕಯ್ಯ? ಅವಳ ಮರ್ಮ ನಿನಗೆ ತಿಳಿಯದು. ಯಾತಕ್ಕೆ ತಿಳಿಯೋದಿಲ್ಲ ಆಗ್ತದೆ? ಅವಳು ಗಂಧರ್ವ ಸ್ತ್ರೀಯಳು. ಅತಿ ಸಂತೋಷವಾಗಿದ್ದರಾಗ್ತದೆ. ಯಾವ ಕಾರಣಕ್ಕೆ? ಗಂಧರ್ವರು ಹೇಳಿದ ಕ್ಷಣವೇ ನನಗೆ ಸಂತೋಷವಾಗುವುದಾಗ್ತದೆ. ಗಂಧರ್ವ ಸ್ತ್ರೀಯಳೆಂದ ಅಕ್ಷರಕ್ಕೆ ನಿನಗೆ ಸಂತೋಷವಾಯಿತು. ಹೌದಾಗ್ತದೆ. ತಮ್ಮನೇ, ಅಕ್ಕಯ್ಯ ಆದರೆ ನಿನಗೆ ಸಂತೋಷವಾಗುವುದು ನನಗೆ ಭಯವಾಗುತ್ತಿರುವುದು. ನಿನಗೇನು ನಾನು ಇರ್ಲಿಕ್ಕೆ ನಿನಗೇನು ಭಯವಾಗುವುದಾಗ್ತದೆ? ತಮ್ಮನೇ, ಅಕ್ಕಯ್ಯ ಈ ಮಾತು ಸರಿಯಲ್ಲ. ಯಾತಕ್ಕೆ ಸರಿಯಲ್ಲ? ಆ ಸ್ತ್ರೀಯಳ ಆಸೆಯನ್ನು ಬಿಡು, ಬೇರೆ ಸ್ತ್ರೀಯರನ್ನು ಬಯಸು. ಎಷ್ಟು ಮಾತರಕ್ಕೆ ಬಿಡಬದಲ್ಲ ಸ್ತ್ರೀಯಳನ್ನು ಬಯಸುವನಾಗ್ತದೆ. ಪರರ ಪತಿರಥ ಸೇರ್ತನಾರೆ, ಎಲ್ಲ ಬಾಳಿಗೆ ಹಿರಿಯಳ ಬಾಳೆ. ಹೌದಾ, 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 ಹೌದಾ. ಪರಮ ಪತಿರಥ ಸೇರ್ತನಾರೆ,
ತಮ್ಮನೇ, ಅಕ್ಕಯ್ಯ ಈ ಗಂಧರ್ವ ಸ್ತ್ರೀಯರ ಆಸೆಯನ್ನು ಬಿಡು. ಪರಸತಿಯನ್ನು ಹೊಗಲಿ ವರ್ಣ ಮಾಡುವುದು ನಿನಗೆ ನ್ಯಾಯವಲ್ಲ. ಅಹೋ ಅಕ್ಕಯ್ಯ, ತಮ್ಮಯ್ಯ, ಅಮಾವಾಸ್ಯ ಕತ್ತಲಲ್ಲಿ ನರಬಾಯಿಗೆ ಬಿದ್ದಂತೆ ಉಣಿವೆಗಳ ತಿಂಗಳಲ್ಲಿ ಹಗಲು ಎನ್ನನ್ನ ಆ ಸ್ತ್ರೀಯಳ ಮುಂದೆ ಅವಮಾನ ಮಾಡಬೇಡ ಪ್ರಾಣೇಶ್ವರಿ. ವಿರಾಟ ರಾಯನ ಪ್ರಾಣೇಶ್ವರಿ, ಬೇಡಬೇಡ ನಿನ್ನನ್ನು ಸಾರಿ ಸಾರಿ. ತಮ್ಮನೇ, ಅಗ್ರಜೆ, ನೀನೇನೇ ಬೇಡಿಕೊಂಡರೂ ವಶ ಮಾಡಿಕೊಡುವುದು ನನ್ನಿಂದ ಸಾಧ್ಯವಿಲ್ಲ. ಯಾತಕ್ಕೆ ಸಾಧ್ಯವಿಲ್ಲ ಅಗ್ರಜ? ಮನಸ್ಸಿಲ್ಲದ ಹೆಣ್ಣನ್ನು ಒತ್ತಾಯ ಮಾಡಬಾರದು. ಹೇಳಬೇಕು ಅಗ್ರಜ. ತಮ್ಮನೇ, ಅಕ್ಕಯ್ಯ, ಹೆಣ್ಣು ತಾನಾಗಿ ಒಲಿದು ಬರಬೇಕು. ಇಲ್ಲ ಅಗ್ರಜೆ, ಅವನ ಮೇಲೆ ಮನಸ್ಸಾಗಿರುವುದು ಅಕ್ಕಯ್ಯ. ಹೆಣ್ಣನ್ನು ಬಲತ್ಕಾರದಿಂದ ವರಿಸಿಕೊಳ್ಳಬಾರದು. ತಮ್ಮನೇ, ಅಗ್ರಜೆ, ಮನಸ್ಸಿಲ್ಲದ ಹೆಣ್ಣನ್ನು ಕರೆಯುವುದು ನಮ್ಮ ಧರ್ಮವಲ್ಲ. ಈ ಸ್ತ್ರೀಯರ ಆಸೆಯನ್ನು ಬಿಟ್ಟು ಸುಮ್ಮನೆ ಹೊರಟು ಹೋಗು ತಮ್ಮ. ನಿನಗೆ ತಿಳಿಯದ ಆ ಸ್ತ್ರೀಯರ ಮರ್ಮ. ಅಕ್ಕಯ್ಯ, ಅವಳಿಗೆ ಮನಸ್ಸಿಲ್ಲವೆಂದು ಹೇಳಿದೆಯಲ್ಲ ಅಗ್ರಜೆ? ಹೌದು. ಅಮೂಲ್ಯವಾದ ವಜ್ರ ಹಾವಿಗೆ ಇಸವಿಲ್ಲವೆಂದರೆ ಈ ಲೋಕದಲ್ಲಿ ಜನರು ಮೆಚ್ಚುವರಿಯೇ? ಈ ಸ್ತ್ರೀಯಳಿಗೆ ಪರಪುರುಷರ ಮೇಲೆ ಹಾಗವಿಲ್ಲವೆಂದರೆ ನಿನ್ನ ಮುಂದೆ ಬರುವ ಜನರು ನೆಂಬುವರೇನಾಗದೆ? ತಮ್ಮನೇ, ಈ ಸ್ತ್ರೀಯಳನ್ನು ಬಿಡ ಅಂದರೆ ನಾನು ಬಿಡುವೆನೇನೆ ಅಕ್ಕಯ್ಯ. ಅವಳು ಕಲ್ಯಾಮಣಿ ಅಲ್ಲ ಮನಸ್ಸು ಮಾಡುವುದಕ್ಕೆ. ಆಕೆಗೆ ಪತಿಗಳಿರವರಲ್ಲ. ಅಗ್ರಜೆ ಏನು ಹೇಳಿದ ಅಗ್ರಜೆ? ಆಕೆಗೆ ಪತಿಗಳಿರವರಲ್ಲ. ಅವರೇ ಅಂತ ಕಟಕಲಿಗಳಾದರೆ ಬರಲಿ ಎನ್ನುಡನ ಸಮರಕ್ಕೆ ಮಮತ ಬಿಡುಗನ ಆದಿದ ಮತಿಗಳ ಬಗ್ಗೆ ಸೇರಿದವನ ಕಳ್ಳರನ್ನ ಯಮಪುರಕ್ಕೆ ಅವಳ ನನ್ನ ಮಾತ್ರ ಬಿಡದೆ ಎತ್ತಿಕೊಂಡು ಹೋಗುವನು ನೋಡು ನಮ್ಮ ಅಂತಃಪುರಕ್ಕೆ. ತಮ್ಮನೇ, ಅಕ್ಕಯ್ಯ, ಆಕೆಯ ಪತಿಗಳು 5 ಮಂದಿರವರಂತೆ. 5 ಮಂದಿ ಇದ್ದರೆ ನಿನ್ನ ಮನೆಯಲ್ಲಿ ಯಾತಕ್ಕೆ ಬಿಟ್ಟನು? ನೀನು ಒಬ್ಬನೇ ಏನು ಮಾಡಬಲ್ಲೆ? ನೀನು ಮಾಡುವ ಕಾರ್ಯವನ್ನು ಆಕೆಯ ಪತಿಗಳಿಗೆ ತಿಳಿದರೆ ನಿನ್ನನ್ನು 1000 ಹೋಳು ಮಾಡಿಕೊಂಡು ಬಿಡುವರು. ಅವರಂತೆ ಧೀರರಾದರೆ ನಿನ್ನ ಸೇವೆಯಲ್ಲಿ ಯಾತಕ್ಕೆ ಬಿಟ್ಟು ಹೋಗಿರುವರಾಗದೆ? ವಿಧಿ ಲಿಖಿತ ಯಾರೇನು ಮಾಡಲು ಸಾಧ್ಯವಿಲ್ಲ. ಆ ವಿಧಿಲಿಖಿತವ ಎನ್ನನ್ನು ಕೂಡಿದರೆ ದೂರ ಆಗುವುದರಾಗದೆ? ನೀನೆಂತ ಮೂರ್ಖನು? ಆ ಸ್ತ್ರೀಯಳ ಮೇಲೆ ಮನಸ್ಸಾಗಿರುವುದಾಗದೆ? ನೀನೆಂತ ತಮ್ಮನ್ನು ಹುಟ್ಟಿದೆಯೋ? ಏನು ಮಾತನಾಡಿದೆ ಅಕ್ಕಯ್ಯ? ತಮ್ಮನೇ, ಅಕ್ಕಯ್ಯ, ಒಡ ಹುಟ್ಟಿದವಳಾಗಿ ಹೇಳುತ್ತಿರುವೆನೋ ಅವಳ ಆಸೆಯನ್ನು ಬಿಡು. ಬೇರೆ ಸ್ತ್ರೀಯರನ್ನು ಬಯಸು. ತಕ್ಕಳೆ ವೇಳೆಗೆ ಮದುವೆ ಮಾಡಿಕೊಡುತ್ತೇನೆ. ಒಳಗುಟ್ಟಿದ ನಿನ್ನ ತಮ್ಮನ ಆ ಸ್ತ್ರೀಯಳನ್ನು ಬಯಸಿದವನಂದ ಹೇಳಿದರೆ ನೀನು ಯಾತಕ್ಕೆ ವಶ ಮಾಡಿ ಕೊಡಬಾರದಾಗ್ತದೆ? ತಮ್ಮನೇ, ಅಕ್ಕಯ್ಯ, ಅಕ್ಕಯ್ಯ, ಬೇರೆ ಸ್ತ್ರೀಯಳನ್ನು ವಶಪಡಿಸುವ ಎಂದು ಹೇಳಿದೆಯಲ್ಲ, ಹೌದು. ಇದಕ್ಕೊಂದು ನೀತಿ ಹೇಳುವೆನು, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಕುರುಡನ ಕೈಯಲ್ಲಿ ಕನ್ನಡಿಯನ್ನು ಕೊಟ್ಟಂತೆ ಕಿವುಡನ ಮುಂದೆ ಬರಕತ್ತವ ಸಾರಿ ಹೇಳಿದಂತೆ ಮುಪ್ಪಾದ ಮುದುಕನಿಗೆ ಯೌವನದ ಸ್ತ್ರೀಯಳನ್ನು ತಂದು ಲಗ್ನ ಮಾಡಿದಂತೆ. ಅನುಜನೇ, ಅದೇನೆಂದರೆ ಅದು ಹೇಗೆ? ಕುರುಡನ ಕೈಯಲ್ಲಿ ಕನ್ನಡಿಯನ್ನು ಕೊಟ್ಟರೆ ತನ್ನ ರೂಪವನ್ನು ತಾನು ನೋಡಿಕೊಳ್ಳಲಾರ. ಕಿವುಡನ ಮುಂದೆ ಬರಕತ್ತವ ಸಾರಿ ಹೇಳಿದರೆ ಅದರ ಸಾರಾಂಶವನ್ನು ಅರಿಯಲಾರ. ಅನುಜನೇ, ಅದರಂತೆ ಈ ಮಚ್ಚ ನಗರದಲ್ಲಿ ನನಗೆ ಬೇಕಿಲ್ಲದ ಸ್ತ್ರೀಯಳನ್ನು ತಮ್ಮನೇ, ಆ ಸ್ತ್ರೀಯಳನ್ನು ತಂದು ಲಗ್ನ ಮಾಡಿದರೆ ಹೇಗಾಯಿತಂದರೆ ಹೇಗಾಯ್ತು? ವಾಸವಿಲ್ಲದ ದೇಹಕ್ಕೆ ವಿವಾಹವನ್ನು ಮಾಡಿ ಮಸಾನಕ್ಕೆ ಕಳಿಸಿದಂತಾಗುವುದಕ್ಕಲ್ಲ. ತಮ್ಮನೇ, ನಿನ್ನ ಮುಂದೆ ನಾನು ಬೇಡಿಕೊಂಡದ್ದು ಹೇಗಾಯಿತಂದರೆ ಏನಾಯಿತಾಗ್ತದೆ? ಕೋಣದ ಮುಂದೆ ಕೆನ್ನರಿ ಬಾರಿಸಿದಂತಾಯಿತು. ಕೋಟಿಯ ಕೊರಳಲ್ಲಿ ಮುತ್ತಿನ ಹಾರ ಹಾಕಿದಂತಾಯಿತು. ಬೋರ್ಗಲ್ಲ ಮೇಲೆ ಬಳಸುವುದಂತಾಯಿತು. ಅಕ್ಕಯ್ಯ, ಅಮ್ಮಯ್ಯ, ನಿನ್ನ ಬೇಡಿದೆ ಹೇಗಾಯಿತಂದರೆ ಹೇಗಾಯಿತು? ಒಳೆಯಲ್ಲಿ ಮುಂಚೆಂಡು ಆಗಿರುವುದಾಗ್ತದೆ. ತಮ್ಮನೇ, ಅಕ್ಕಯ್ಯ, ಅಲ್ಲಿ ಕೇಳಬೇಡ, ಹಾಳಾಗಿ ಹೋಗುವೆ. ನನ್ನ ಮಾತು ಕೇಳು. ಗುರುವಿನ ಮಾತು ಕೇಳಲಿದ್ದರೆ ಯಾರ ಮಾತು ಕೇಳಬೇಕಾಗ್ತದೆ? ಗುರುವು ಒಳ್ಳೆ ಮಾತನ್ನು ಹೇಳಬೇಕು. ಅವಳ ಆಸೆಯನ್ನು ಬಿಡು, ನನ್ನ ಮಾತನ್ನು ಕೇಳು. ಗುರುದಿನ ನಂಬಿದವರು ಯಾರು ಕೆಟ್ಟಿಲ್ಲವಲ್ಲ ಹಾಗದೆ? ತಮ್ಮನೇ, ಅಕ್ಕಯ್ಯ, ಗುರುವನ್ನು ನಂಬಿದರು ಕೆಟ್ಟವರು ಇರುವರು. ಸ್ತ್ರೀಯರನ್ನು ನಂಬಿ ಹಾಳಾಗಿ ಹೋಗಿ ಪ್ರಾಣವನ್ನು ಕಳೆದುಕೊಂಡವೂ ಇರುವರು. ಆಗ್ತದೆ. ಅನುಜನೇ, ಅಂತ ಸ್ತ್ರೀಯಳನ್ನು ಒಂದು ದಿವಸ ಕೂಡಿದರೆ ಹೋದರೆ ಚಿಂತೆಯಲ್ಲ, ಅವಳನ್ನು ಬಿಡಬಲ್ಲ. ತಮ್ಮನೇ, ಅಕ್ಕಯ್ಯ, ಭುವನವೇ
ಎನ್ನ ಸೋದರ ತಾಯಿ ತಂದೆಯ ಸುರಿದಾರ ಅನ್ಯನಾರಿಯ ಪ್ರೇಮ ಪ್ರಣಯ ಗಾನ ಕಂಠ ಗಾನಶ್ರಯ ಭುವನ ವೇದ ಎನ್ನ ಸೋದರ ತಾಯಿ ತಂದೆಯ ಸುರಿದಾರ ಅನ್ಯನಾರಿಯ ಪ್ರೇಮ ಪ್ರಣಯ ಕೇಳಿ ಬರುವುದು ಅಗತ್ಯ ಗಾನ ಕಂಠ ನಿಶ್ಚಯ ಗಂಧರ್ವ ಸತಿಯರು ಇವಳು ಮುಖ್ಯ ಪತಿಗಳು ಗಂಧರ್ವಾರು ಗಂಧರ್ವ ಸತಿಯರು ಇವಳು ಮುಖ್ಯ ಪತಿಗಳು ಗಂಧರ್ವಾರು ನಮ್ಮೊಡೆ ಮಾತನು ನಮ್ಮೊಡೆ ಮಾತನು ಗಂಧರ್ವ ಸತಿಯರು ಭುವನ ವೇದ ಎನ್ನ ಸೋದರ ತಾಯಿ ತಂದೆಯ ಸುರಿದಾರ ಅನ್ಯನಾರಿಯ ಪ್ರೇಮ ಪ್ರಣಯ ಕೇಳಿ ಬರುವುದು ನಿಶ್ಚಯ ಗಾನ ಕಂಠ ನಿಶ್ಚಯ ತಮ್ಮನೇ ಅಪ್ಪಾಜಿ ಈ ಸ್ತ್ರೀಯರ ಗಂಧರ್ವ ಸ್ತ್ರೀಯರಂತೆ ಈಕೆಯ ಪತಿಗಳ ಗಂಧರ್ವರಂತೆ ತಮ್ಮನೇ ಅಪ್ಪಾಜಿ ಈಕೆಯ ಮಾನ ಅಭಿಮಾನವನ್ನು ಈಕೆಯ ಪತಿಗಳು ಕಾಯುವರಂತೆ ಹಾ ಸಹೋದರ ಹೌದ್ರಿ ನೀನು ಮಾಡುವ ಕಾರ್ಯವನ್ನು ಈಕೆಯ ಪತಿಗಳಿಗೆ ತಿಳಿದರೆ ನಿನ್ನನ್ನು ಸಾವಿರ ಹೋರ ಮಾಡಿ ಕೊಂದು ಬಿಡುವರು ಸಹೋದರ ವೀರಾದಿ ವೀರ ಅಪ್ಪೋ ಅಕ್ಕಯ್ಯ ಅಪ್ಪೋ ಅಕ್ಕಯ್ಯ ಅಪ್ಪೋ ಅಕ್ಕಯ್ಯ ನಾನೇನು ಕೇಳಿದೆನೋ ನೀನೇನು ಕೊಡುತ್ತೀನೆಂದು ಹೇಳಿದೆ ಇದ್ದ ಮಾತನ್ನು ಹೇಳುತ್ತಿರುವೆನು ನೀನು ಕೊಡಬೇಕೆಂಬ ಹಂತಕರಣ ನಿನ್ನಲ್ಲಿ ಹಿದ್ದಿದ್ದೇ ನಿಜವಾದರೆಯೇ ನಿಜವಾದರೆ ಮದನನ ಮುಂಗೈಯರ ಗಿಣಿಯಂತೆ ಒಪ್ಪುವ ಈ ಮೋಹನಾಂಗಿ ಎಂಬ ದಿವ್ಯ ರತ್ನವನ್ನು ಕೊಟ್ಟರೆ ನನ್ನ ಮನಸ್ಸೆಂಬ ಬಂಗಾರ ಮೋಹವೆಂಬ ಮನಸ್ಸಿನೋಳ ಪುಟಬಿಟ್ಟು ಮೋಹ ಬುದ್ಧಿಯಿಂದ ಗಟ್ಟಿ ಮಾಡಿ ನಿನ್ನ ವಚನ ರಚನವೆಂಬ ಕೊಡಲಿಯಿಂದ ಸಾಗುವುದು ಮನ್ಮಥನೆಂಬ ಮನಗಾವಿನಿಂದ ಸಂಧಿಯಂ ಸುತ್ತಿ ಕಾಮ ಕಂಪನವೆಂಬ ತಗಡಿಗೆ ವನಿತಾ ರತ್ನಮಂ ಕುಂದನ ಬಿಟ್ಟು ಎನ್ನ ಎದೆಯಾಳ ಪದಕವಮ್ಮ ಆದರೆ ಈಕೆಯನ್ನ ವಶ ಮಾಡಿದರೆ ನೀನು ಹೇಳಿದ ಜಾಗಿರಿಯಲ್ಲಿ ನಿಲ್ಲುವೆ ನೀನು ಹೇಳಿದ ನುಡಿಗೆ ನಾನು ಸಲ್ಲದೆ ಹಾಕದೆ ಈ ಸ್ತ್ರೀಯಳ ಸಮಾನ ಪುರ ನರ ಗರುಡ ಗಂಧರ್ವ ಎಷ್ಟ ಸಿದ್ಧ ಸಾಧ ಹಟ್ಟದಿ ಪಾವಕರನ್ನು ಸರಿಯಾಡಲು ಹಾಕದೆ ಅರುಗನೆ ಇದು ಒಂದು ಹದರುಷ್ಟ ನಾನು ಹೇಳುವುದು ಭೂಪಷ್ಟ ನಾನು ಬಲೆ ಪಾಪಿಷ್ಟ ಇದರ ಮೇಲೆ ನಿನ್ನಿಟ್ಟ ಕಾಮಿನಿಯರ ಮೇಲೆ ಮನಸ್ಸಿಟ್ಟ ಮದನನ ಗುರಿ ಇಟ್ಟ ಈ ಗಾಯ ಮಾಡುವುದೇ ನನಗೆ ಆದರೆ ಇವರನ್ನು ವಶ ಮಾಡಿಕೊಡುವುದು ನನಗೂ ಮಹಾ ಕಷ್ಟ ಹಿಂದೇನಾಗಿರುವುದು ಅಕ್ಷಯ ನಷ್ಟ ಅಮ್ಮ ಅಕ್ಷಯ ನಷ್ಟವೇನಿಲ್ಲ ಕಷ್ಟವಾಗಿರುವುದು ಇಲ್ಲಿ ಏನು ಕಷ್ಟವಾಗಿರುವುದು ಅಗ್ರಜೆ ಏನೇ ನಷ್ಟವಾಗಲಿ ಬೇರೆ ಸ್ತ್ರೀಯರನ್ನ ಬಯಸು ಮದುವೆ ಮಾಡಿಕೊಟ್ಟು ಬಿಡುವೆನು ನನಗೆ ಇಷ್ಟವಾಗಿರುವುದಲ್ಲ ಅಗ್ರಜ ತಮ್ಮನೇ ಅಕ್ಷಯ ನಿನಗೆ ಇಷ್ಟವಾಗಿರಬಹುದು ಅವಳಿಗೆ ಇಷ್ಟವಾಗಬಹುದು
ಹೇಳಬೇಕಲ್ಲ. ನೀನು ಹೇಳಬೇಕಾಗ್ತದೆ. ಗಂಡು ಹೆಣ್ಣಿನ ಮನಸ್ಸು ಒಂದಾದ್ರೆ ಮಾತ್ರ ಅದು ಸುಖ, ಇಲ್ಲವಾದ್ರೆ ನರಕ. ಗಂಡು ಹೆಣ್ಣಿನ ಮನಸ್ಸು ನೀನು ಹೇಳದಾದರೆ ಒಂದಾದ ಮೊದಲು ಹಾಕದೆ. ಅಮ್ಮನೇ, ಹೆಣ್ಣು ಒಲಿದು ಬರಬೇಕು, ಬಲತ್ಕಾರದಿಂದ ವಹಿಸಿಕೊಳ್ಳಬಾರದು. ಸುಮ್ಮನೆ ಅಕ್ಕಯ್ಯನ ಮಾತನ್ನ ಕೇಳು, ಹೊರಟು ಹೋಗು. ಅಕ್ಕಯ್ಯ, ಅಮ್ಮಯ್ಯ, ಈ ಸುಂದರಿ ಎಂಬ ಔಷಧಿ ಎಂಬುಟಿಸು, ಕಾಮಿನಿ ಎಂಬ ಕವಚಮಂತಟಿಸು, ಮದನನ ಸೆರೆ ಎಂಬಿಟಿಸು, ಈ ಕಾಮಿನಿ ಎಂ ಕಳಿಸು, ಈ ಜೀವವ ಮುಳಿಸ ಅಕ್ಕ, ಅವಳೇ ನನಗೆ ತಕ್ಕ. ತಮ್ಮ, ಅಕ್ಕಯ್ಯ, ಅಕ್ಕ ಇವಳು ಏನಿಗೆ ತಕ್ಕ ಎಂದು ಹೇಳಿದೀಯಾ? ಹೌದು ಆಗ್ರಜೆ. ತಮ್ಮ, ಆಗ್ರಜೆ, ನಿನಗೇನು ಕಷ್ಟವಾಗಿರುವುದು? ಆ ಸ್ತ್ರೀಗಳನ್ನು ವಶಪಡಿ ಅಂದ್ರೆ ಅದೇ ಕಷ್ಟವಾಗಿರುವುದಾಗ್ತದೆ. ನಿನಗೇನು ನಷ್ಟವಾಗಿರುವುದಕ್ಕೆ ನನ್ನನ್ನೇ ಕೇಳುವೆಯಾ? ಹೌದು ಆಗ್ರಜೆ, ನಿನಗೇನು ನಷ್ಟ? ಅಕ್ಕಯ್ಯ, ಆ ಸ್ತ್ರೀಯರು ನಮ್ಮನ್ನು ನಂಬಿ ಬಂದಿರಬಹುದು. ನಾನು ನಿನ್ನನ್ನು ನಂಬಿ ಬಂದಿರಬಾರದಾಗ್ರಜೆ. ನನ್ನ ನೇತಕ್ಕಾಗಿ ನಂಬಿ ಬಂದೆ. ಆ ಸ್ತ್ರೀಯರನ್ನು ವಶಪಡಿಸಿಕೊಂಡು ಬಂದ ನಾನು ನಿನ್ನನ್ನು ನಂಬಿಕೊಂಡು ನೀನು ಆ ಸ್ತ್ರೀಯರ ವಿಚಾರಕ್ಕಾಗಿ ನನ್ನಲ್ಲಿ ಬಂದಿಲ್ಲ. ಏತಕ್ಕಾಗಿ ಬಂದಿರುವನಾಗ್ರಜೆ. ನನ್ನ ಯೋಗ ಕ್ಷೇಮವನ್ನು ಕೇಳಿಕೊಂಡೆ, ದರ್ಶನವನ್ನು ಪಡೆದುಕೊಂಡಿಯಲ್ಲ. ಆ ದರ್ಶನ ಪಡೆದುಕೊಂಡಾಗ ಆ ಸ್ತ್ರೀಗಳ ಮೇಲೆ ಮನಸ್ಸಾಗಿರುವುದಾಗ್ರಜೆ. ದರ್ಶನ ಪಡೆದುಕೊಂಡಾಕ್ಷಣವೇ ಆ ಸ್ತ್ರೀಯರ ನಿನ್ನ ಕಣ್ಣಿಗೆ ಬಿದ್ದಳು. ನಿನಗೆ ಇಷ್ಟವಾಯಿತು. ಹೌದು ಅಕ್ಕಯ್ಯ, ನಾನು ವಶ ಮಾಡಿಕೊಡಬೇಕು. ಹೌದು ಆಗ್ರಜೆ. ಅಮ್ಮನೇ, ಅಕ್ಕಯ್ಯ, ನಮ್ಮ ನಂಬೆ ಬಂದ ಬಾಳೆ, ನನ್ನ ಬಂದ ತೋಳಕ್ಕೆ. ನಮ್ಮ ನಂಬೆ ಬಂದ ಬಾಳೆ, ನನ್ನ ಬಂದ ತೋಳಕ್ಕೆ. ಬಯದ ಬೇಡ ಇವಳಗೆ, ಬಯದ ಬೇಡ ಇವಳಗೆ. ಅಕ್ಕಯ್ಯರ ಮಾತನೆ, ಎತ್ತರ ಮಾನದ. ಈ ಸ್ತ್ರೀಯರು ಭೀಮೇಶನ ಗತಿಯಿಂದ ನಮ್ಮನ್ನು ನಂಬಿಕೊಂಡು ವಾಸ ಮಾಡುತ್ತಿರುವಳು. ನಾನನ್ನು ನಿನ್ನನ್ನು ನಂಬಿಕೊಂಡು ಬಂದಿದೆಯಾ? ನಾನು ನಿನ್ನನ್ನು ನಂಬಿಕೊಂಡು ಬಂದು ನಾ ಸ್ತ್ರೀಗಳನ್ನು ವಶ ಮಾಡಿಕೊಡು ಅಂತ ನಾನು ನಿನ್ನಲ್ಲಿ ಕೇಳಿಕೊಳ್ಳಬಲ್ಲಲಾಗ್ತದೆ. ತಮ್ಮರೇ, ಅಕ್ಕಯ್ಯ, ಈ ಗಂಧರ್ವ ಸ್ತ್ರೀಯರ ಆಸೆಯನ್ನು ಬಿಟ್ಟು ಅಕ್ಕಯ್ಯರ ಮಾತನ್ನು ಕೇಳು. ಸುಮ್ಮನೆ ಬಂದ ದಾರಿಯನ್ನು ಹಿಡಿದು ನಿನ್ನ ಗರಡಿವರೆಗೆ ತಳ್ಳವಂತರಾಗು. ತಮ್ಮ, ನಿನಗೆ ತಿಳಿಯದೆ ಈ ಸ್ತ್ರೀಯರ ಮರ್ಮ. ಅಕ್ಕಯ್ಯ, ತಮ್ಮಯ್ಯ, ಗಂಧರ್ವರೆಂಬ ಹದಮರು ಎನ್ನಮ್ಮ ಸವಾರ ಮಾಡುವರೇ. ಸಹಜವಾಗಿಯೇ ಆ ಸುದ್ದಿ ಹೇಳಿದೆ, ಯುದ್ಧ ಸುದ್ದಿಯನ್ನು ಹೇಳಿದೆ. ನಿನ್ನ ಪಾದ ಹಂತ ಕರುಣ ಬಂದಿರಲಿಯೇ. ಆ, ಅವರ ನಂಸದ ಬಡಿದ ಬಜಿದಗೊಂಡು ಮರದಗನ ಮಂಡಲಕ್ಕೆ ಓದಿಯು ಬಿದ್ದರೆ ಬಾಪರ್ಯ ಕೇಕರಾಜನ ಪುತ್ರ ಕೀರ್ತಿಕನಂದರಿಸಿದ ಸಾರ್ಥಕರೇನು. ತಮ್ಮನೇ, ಅಗ್ರಜೆ, ಅಷ್ಟದಿಕ್ಪಾಲಕರನ್ನ ತಡೆಯುವುದರಿಂದ ಬ್ರಹ್ಮನೇ ನಾನು ಅಡ್ಡ ಬಂದರೆ ನೀನು ಏನು ಮಾಡಬಲ್ಲೆ? ಏತಕ್ಕೆ ಹಟ್ಟಿಯಾಗಿ ಬ್ರಹ್ಮನೆಂಬದನು ಬಂದರೆಯೇ. ತಮ್ಮನೇ, ಬ್ರಹ್ಮನನ್ನು ತಡೆಯುವುದರೆಂದು ನಾರಾಯಣನೇನಾದ್ರೂ ಅಡ್ಡ ಬಂದರೆ ನೀನೇನು ಮಾಡುವೆ? ಏತಕ್ಕೆ ಶ್ರೀಕೃಷ್ಣನೇನಾದರೆ ಹಟ್ಟ ಬಂದರೆ ಬಂದರೆ
ಈ ಮಾತನ್ನು ಕೇಳಿ ಪಾರ್ವತಿ ನಾಥನಾದ ಪರಮಾತ್ಮನೇನಾದ್ರೂ ಹತ್ರ ಬಂದರೆ ನೀನು ಏನು ಮಾಡಬಲ್ಲೆ? ಏನು ಮಾತನಾಡಿದೆ ಹಾಕದ ಇದ್ದ ಮಾತನ್ನೇ ಹೇಳಿದೆ ನಾನು. ಅದಕ್ಕೆ ಪಾರ್ವತಿ ನಾಥನೇನಾದರೆ ಹಟ್ಟ ಬಂದರೆ ಕೋಳಿಗೆ ಅವನ ರಜ ಜಾತ್ರೆಯ ಬೆಂಕಿಯನ್ನು ಹಚ್ಚಿಸಿ ಕಿತ್ತಂದ್ರಿ ಅಮ್ಮಯ್ಯ, ಎಂತ ವೀರಾಜ ವೀರ ವಿಕ್ರಮನಿಗೆ ಆ ಗಂಧರ್ವರು ಸಾಟಿಯೇ ಅಕ್ಕ ಅಮ್ಮ ಹೇಗಾದರೆ ಹಾಗದೆ ಆ ಶಲ್ಯೇಂದ್ರಿಯಳಮ್ಮೆನ್ನಂಗೆ ಎನ್ನಲ್ಲಿಗೆ ವಶ ಮಾಡಿಕೊಡೆ ಆಗ್ರದೆ ಅಕ್ಕಯ್ಯ ಹೇಗಾದ್ರೂ ಮಾಡಿ ವಶ ಮಾಡಿಕೊಡು ಅಕ್ಕಯ್ಯ ಎಂದು ಕೇಳುತ್ತಿರುವಿಯಾ? ಆಗ್ರದೆ ಬೇಡ ತಮ್ಮ, ಯಾತಕ್ಕೆ ಬೇಡ ಆಗ್ರದೆ? ಹೆಣ್ಣನ್ನು ಬಯಸಿ ಎಂತೆಂತವರು ಹಾಳಾಗಿ ಹೋದರು. ಯಾರ ಹಾಳಾಗಿ ಹೋಗಿರುವರು ಆಗ್ರದೆ? ರಾವಣನ ಸೀತೆಯನ್ನು ಹೊತ್ತು ಒಯ್ದೇನಾದ? ಅದರಂತೆ ನಾನೇನ ಕದ್ದ ಒಯ್ಯಲಿಕ್ಕೆ ಬಂದಿಲ್ಲವನಾಗ್ರದೆ? ತಮ್ಮನೇ, ಅಕ್ಕಯ್ಯ ನೀನು ಕದ್ದು ಒಯ್ಯಲಿಕ್ಕೆ ಬಂದಿಲ್ಲ, ನನ್ನನ್ನು ವಶ ಮಾಡಿಕೊಡು ಎಂದು ಕೇಳುತ್ತಿರುವಿಯಲ್ಲ. ರಾವಣನ ಸೀತೆಯನ್ನು ಯಾಯಾಸದಿಂದ ಒಯ್ದಿರುವನಾಗ್ರದೆ? ತಮ್ಮನೇ, ಅಕ್ಕಯ್ಯ ಆ ರಾವಣನಂತೆ ನೀನಾಗಬೇಡ. ಅದರಂತೆ ನಾನೇನು ಸನ್ಯಾಸಿ ವಾಸಿ ಯಾಸವನ್ನು ಬಂದ ನಾನೇನು ಒಯ್ಯದಿಲ್ಲವನ ಆಗ್ರದೆ? ತಮ್ಮನೇ, ಆ ಸ್ತ್ರೀಗಳನ್ನು ನಿನ್ನನ್ನು ನಂಬಿಕೊಂಡು ಆ ಸ್ತ್ರೀಗಳನ್ನು ಕೂಡುವನೆಂದು ಕೇಳಿಕೊಳ್ಳುವನಾಗ್ರದೆ? ತಮ್ಮನೇ, ಅಕ್ಕಯ್ಯ ಸೀತೆಯೇ ರಾಮನಿದ್ದನು. ರಾಮನ ಕೈಯಲ್ಲಿ ರಾವಣ ಪ್ರಾಣ ಬಿಟ್ಟನು. ಅದರಂತೆ ಈಕೆಯ ಪತಿಯರ ಕೈಯಲ್ಲಿ ನೀನು ಪ್ರಾಣ ಬಿಡಬೇಡ. ಆದರೆ ಈಚಕಾಕರಣೆಯ ಸಿಂಹದ ಮರಿಯು ಆ ಗಂಧರ್ವರು ನನಗೆ ಹೀಡಾಗ ಬಲ್ಲವರೇನಾಗ್ರದೆ? ತಮ್ಮನೇ, ಅಕ್ಕಯ್ಯ ಅಕ್ಕಯ್ಯರ ಮಾತನ್ನು ಮೀರುವಿಯಾ? ತಮ್ಮನ ಮಾತು ನೀನು ಯಾತಕ್ಕೆ ಮೀರುವಿಯಾಗ್ರದೆ? ತಮ್ಮನೇ, ಅಕ್ಕಯ್ಯ ನೀನೆಂತ ಒಳ ಹುಟ್ಟಿದವನು ನನಗೆ ಆಗ್ರದೆ ನೀನು ಹೇಳಿದ ಮಾತು ಹೇಗಾಯಿತಂದರೆ ಹೇಗಾಯ್ತು? ಆಕಾಶದಲ್ಲಿ ಶತಕೋಟಿ ನಕ್ಷತ್ರಗಳ ಹಿತ್ತರ ಸಹ ಸೂರ್ಯ ಚಂದ್ರನಿಗೆ ಸರಿಸಾಟಿ ಆಗುವವೇನಮ್ಮ? ಓದಿನ ಕೂಗುವ ಕಂಠಕ್ಕೂ ಮತ್ತು ಕಾಗುವ ಕೂಗುವ ಕಂಠಕ್ಕೂ ಒಂದಾಗುವುದೇನಮ್ಮ? ಒಂದಾಗುವುದೇ? ನಿನ್ನ ಒಡ ಹುಟ್ಟಿದ ತಮ್ಮನು ಈಗ ಮಾತನಾಡುತ್ತಾನೆಂದು ನೀನು ಸಿಟ್ಟಾಗಬೇಡಮ್ಮ. ಇಲ್ಲದಿದ್ದರೆ ನಿನಗೇನು ಹರವು ಬರುವ ಬಂದಿರುವುದೇನಮ್ಮ? ಎಂತ ಸುಂದರ ಸ್ತ್ರೀಗಳನ್ನು ಬಿಟ್ಟು ಬೇರೆ ಸ್ತ್ರೀಯಳ ಕೂಡ ವಶ ಮಾಡಿ ಕೊಡುವನ ಅನ್ನವುದು ನಿನ್ನದು ಬಹಳ ತಪ್ಪ ಮಾತಮ್ಮ. ಹೇಗಾದರೆ ಮಾಡಿ ಆ ಸ್ತ್ರೀಯಳ ಕೂಡ ನನಗೆ ಲಗ್ನ ಮಾಡಿ ಸಹೋದರಿ ಅವಳ ನಮ್ಮೆಲ್ಲರಿಗೆ ಬೇಗನೆ ಸಾಗಿರಿ. ತಮ್ಮನೇ, ಆಗ್ರಜೆ ದಶಕಂಠ ರಾವಣ ಸೋರ ಸೀತೆಯಿಂದಲೇ ಪ್ರಾಣ ಬಿಟ್ಟ. ದಶಕಂಠ ರಾವಣ ಸೋರ ಸೀತೆಯಿಂದಲೇ ಪ್ರಾಣ ಬಿಟ್ಟ. ನಮ್ಮದೇ ಮಾತನು ಕೇಳದೆ ಮಾತನು ಸೀತೆಯನ್ನ ಬಯಸಿ ದಶಕಂಠನು ಹತನಾಗಿ ಹೋದನು. ಗುರುಪತ್ನಿಯರ ನಾರಿಯನ್ನು ಮೋಹಿಸಿ ಚಂದ್ರನ್ನು ಕುಂದನ್ನು ಪಡೆದನು. ಈ ಸ್ತ್ರೀಯರನ್ನ ಬಯಸಿ ನೀನು ಸುಮ್ಮನೆ ಪ್ರಾಣವನ್ನು ಕಳೆದುಕೊಳ್ಳಬೇಡ. ಅಕ್ಕಯ್ಯರ ಮಾತನ್ನು ಮೀರಬೇಡ. ತಮ್ಮನೇ, ಎನ್ನ ತಮ್ಮನೇ, ಅಕ್ಕಯ್ಯ ಆದ್ರೆ ಈ ಸ್ತ್ರೀಯರನ್ನು ವಶ ಮಾಡಿಕೊಳ್ಳಲು ಮಾತ್ರ ಸಾಧ್ಯವಿಲ್ಲ. ಯಾತಕ್ಕೆ ಸಾಧ್ಯವಿಲ್ಲ ಆಗ್ರಜೆ? ಈಗ ನಮ್ಮ ರಾಜ ಸಂಸ್ಥಾನದಲ್ಲಿ ಸಾವಿರಾರು ಸ್ತ್ರೀಯರಿರುವರು.
ಆದ್ರೆ ಅದರಲ್ಲಿ ಒಬ್ಬ ಸ್ತ್ರೀಯನ್ನ ಬಯಸ್ಸು. ನೀನು ಹೇಳಿದ ಮಾತು ಹೇಗಾಯಿತಂದರೆ ಬೋರ್ಗಲ್ಲ ಮೇಲೆ ಮಳೆ ಸುರಿದಂತಾಯ್ತು ಮುಖ. ಅಲ್ಲಿ ಕಾಣುವುದು ಮಾವಿನ ಗಿಡ, ಆ ಗಿಡದಲ್ಲಿ ಮಾಗಿದ ಮಾವಿನ ಹಣ್ಣು, ಅದನ್ನು ತಿನ್ನುವುದು ಕೋಗಿಲಂತೆ ಹೆಣ್ಣು. ಅಂತ ಹೆಣ್ಣು ತುಂಬುವುದ ಬಿಟ್ಟು ಹತ್ತು ಮಾಂಸಗಳನ್ನು ತಿಂದ ಕಾಗಿಯಂತೆ ಕಳೆಯುತ್ತಿರುವ ಕಾಗಿಯಂತೆ ಈ ಹೆಣ್ಣನ್ನು ನಾನೇನು ಮಾಡಲಿ ಅಕ್ಕಗೆ? ಹೇಗಾದರೆ ಮಾಡಿ ಆ ಸ್ತ್ರೀಗಳನ್ನು ನಲ್ಲಿಗೆ ವಶ ಮಾಡಿಕೊಡಿ ಅಕ್ಕಯ್ಯ. ಅಪ್ಪೋ ಅಕ್ಕಯ್ಯ. ಅಮ್ಮಯ್ಯ ಆಗ್ತದೆ ಅರಗನೆ ಕೇವಲ ನಮ್ ಕೂಡಿದರೆ ನನಗೆ ಸಹ ರಾವಣನ ಗತಿ ಆಗಲಿ ಎನ್ನ ಹಣೆಯಲ್ಲಿ ಬ್ರಹ್ಮನ ಹೇನ ಬರದಿರವನು ಅದಂ ಬರಬಾರ. ಅಕ್ಕಯ್ಯ ರಾಮನನ ಕೊಂದಂತೆ ಎನ್ನಂ ತಾನು ಕೊಲ್ಲುತ್ತಾರೆ ಹೇಳ. ಏಕೆ ಪದ್ಯಗಳಿರವರಲ್ಲ. ಆಗ್ತದೆ ಅರಗನೆ ಈ ಮೇಸನ ಪಾದಕ್ಕಿಂತ ಸನ್ಮನಿಯಾದ ಹಂಗನಾಮಣಿ ಸಳ್ಳೇಂದ್ರಿಯಳಂ ಹಂಗಜನ ಸಂಘಕ್ಕೆ ಭಯವಿಲ್ಲದ ಕಳಿಸಿಕೊಟ್ಟರೆ ನಾನು ಸೌಖ್ಯದಲ್ಲಿ ಇರುತ್ತೀನಿ ತಾಯಿ, ಸಂತಸ ತಾಯಿ. ತಮ್ಮನೇ ನಿನ್ನ ಮನದ ಕಾಮ ಭ್ರಾಂತಿಯನ್ನು ಬಿಡುವುದಿಲ್ಲವೇ? ಎಷ್ಟು ಮಾತರಕ್ಕೆ ಬಿಡುವುದಲ್ಲ ಹಾಕದೆ ತಮ್ಮನೇ ಹಾಕದೆ ಅಕ್ಕಯ್ಯನ ಮಾತನ್ನು ಕೇಳುವುದಿಲ್ಲ. ಹಾಕದೆ ವಿಧಿಲಿಖಿತವನ್ನು ಮೀರುವುದನ್ನು ಹೇಳುವುದಿಲ್ಲ ಹಾಕದೆ. ಅವನು ಇದು ಯಾರನ್ನ ಬಿಡುವುದಲ್ಲ, ನಿನ್ನ ಮಾತೇನು ಸುಳ್ಳಲ್ಲ. ಹಾ ವಿಧಿ ಎಡಲೇ ಇರಲಿ ಎದಿಗೆ ಬರಲಿ, ಈ ಜೀವನದಲ್ಲಿ ಕಷ್ಟ ಬರಲಿ ಸುಖ ಬರಲಿ, ಕಟ್ಟಕೊಂಡ ಹೆಂಡತಿಯನ್ನ ತನ್ನ ತೆಕ್ಕೆಯೊಳಗೆ ಇಟ್ಟುಕೊಂಡ ಸಂತೋಷದಿಂದ ಸಂಸಾರ ಸಾಗಿಸಿದವನೇ ನಿಜವಾದ ತೀರಣ. ಈಗ ನಿನ್ನ ನೀತಿ ಪಾಠ ಕೇಳುವುದಲ್ಲ, ಅವಳು ನನ್ನ ಬಿಡುವುದಲ್ಲ, ಬಿಟ್ಟು ಸಹ ಮುತ್ತಡಿಯನ್ನು ಇಡುವುದಲ್ಲ. ಆದ್ರೆ ಈ ಮಾತು ಸಾಗೆ ತಮ್ಮನೇ ಅಕ್ಕಯ್ಯ. ನಿನ್ನ ಪುರಾಣ ನನಗೂ ಬೇಕಾಗಿಲ್ಲ. ಆದ್ರೆ ನಾನು ನಿನ್ನಿಗೆ ಪುರಾಣವನ್ನು ಹೇಳಿಲ್ಲ, ಆ ಸ್ತ್ರೀಗಳನ್ನ ಕೂಡುವನೆಂದು ನಾನು ನಿನ್ನಲ್ಲಿ ಕೇಳಿಕೊಳ್ಳುವನಾಗ್ತದೆ. ಅದು ಜಯ ನಿನ್ನಯ್ಯ